ಇನ್ನು ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಆರೋಪವನ್ನ ಮಾಡಿದರು. ಕೆಲವು ಡಾಟಾಗಳ ಕೊಟ್ಟಿದ್ರು, ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಹಾಗಿದಾಗ ನಿಜಕ್ಕೂ ಕೂಡ ಈ ರೀತಿಯಾಗಿ ಆಗಿದೆಯಾ ಅಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಎಲ್ಲಿ ನೋಡಿ ಸ್ಟೋರಿಯನ್ನ. ಮಹದೇವಪುರ ಕ್ಷೇತ್ರದಲ್ಲಿ ಮತಕಳ್ಳಾಟ ನಡೆದಿದೆಯಾ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದು ಸತ್ಯನಾ? ಮತವಂಚನೆಯ ಕ್ಷೇತ್ರದಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಹೌದು, ಬಿಹಾರ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲೇ ರಾಹುಲ್ ಗಾಂಧಿ ಅತಿದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಗೋಲ್ಮಾಲ್ ಆಗಿದೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಒಂದೇ ಒಂದು ಮನೆಯಲ್ಲಿ 80ಕ್ಕೂ ಹೆಚ್ಚು ಮತದಾರರಿದ್ದಾರೆ ಅಂತಲೂ ಕೂಡ ದೂರಿದ್ರು. ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದು ಸತ್ಯನಾ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಮತಕಳ್ಳಾಟ ನಿಜಾನಾ? ಬೂತ್ ನಂಬರ್ 470, ಮನೆ ನಂಬರ್ 35, ಸ್ಥಳ ಮುನಿರೆಡ್ಡಿ ಗಾರ್ಡನ್, ಮಹದೇವಪುರ ಕ್ಷೇತ್ರ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ 470ರ ವ್ಯಾಪ್ತಿಯ ಮನೆ ನಂಬರ್ 35ರಲ್ಲಿ 80 ಮತದಾರರ ಐಡಿ ಕಾರ್ಡ್ಗಳು ಪತ್ತೆಯಾಗಿತ್ತು. ಇದು ಹೇಗೆ ಅಂಥೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು. ನಕಲಿ ವೋಟಿಂಗ್ ನಡೆಸಿರುವ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತಪಡಿಸಿದ್ರು. ನಿಮ್ಮ ಪಬ್ಲಿಕ್ ಟಿವಿ ಹೌಸ್ ನಂಬರ್ 35ಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಇದೀಗ ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನ್ಸ್ವಾಮಿ ಗಾರ್ಡನ್, ಆ ಗಾರ್ಡನ್ನ ಮನೆಯ ಮುಂಭಾಗದಲ್ಲಿದ್ದೀವಿ. ಇದರ ಮಾಲೀಕರು ಜಯರಾಮ್ ರೆಡ್ಡಿ ಅಂತೇಳಿ. ಇದೇ ಮನೆ ನಂಬರ್ 35. ತಾವು ಇದನ್ನು ಗಮನಿಸಬಹುದು. ಈ ಮನೆಯಲ್ಲಿ 10x10 ಈ ಒಂದು ಮನೆ ಬಾಡಿಗೆಗೆ ಕೊಡಲಾಗಿದೆ. ಜಯರಾಮ್ ರೆಡ್ಡಿಯವರು ಕಳೆದ 15 ವರ್ಷಗಳಿಂದ ಈ ಒಂದು ಮನೆಯನ್ನು ಬಾಡಿಗೆಗೆ ಕೊಡ್ತಿದ್ದೀವಿ ಅಂತೇಳಿ ಅವರು ಹೇಳ್ತಿರೋದು. ಈ ಮನೆಯನ್ನು ಗಮನಿಸ್ಬೋದು. ಸಾಲಾಗಿ ಉದ್ದನಾಗಿ ಬಾಡಿಗೆ ಮನೆಗಳಿದ್ದಾವೆ. ಎಲ್ಲವೂ ಕೂಡ 10x10 ಅಳತೆಯ ನಿವೇಶನಗಳು ಇವೆಲ್ಲವೂ. ಅಂದರೆ ಮನೆಗಳು ಬಾಡಿಗೆ ಕೊಡಲಾಗಿದೆ. ಎಲ್ಲರೂ ಕೂಡ ಹಿಂದಿ ಹುಡುಗರು. ಮನೆಯನ್ನು ತೋರಿಸ್ತಿದ್ದೀವಿ. ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋ ಒಂದೇ ಕಾರಣ ಅಷ್ಟೇ. ಈ ಒಂದು 10x10 ಒಂದು ಚಿಕ್ಕದಾಗಿ ಒಂದು ಅಡುಗೆ ಮನೆ ಇದೆ. ಅದ್ರ ಜೊತೆಗೆ ಚಿಕ್ಕದಾಗಿ ಒಂದು ಟಾಯ್ಲೆಟ್ ಇದೆ. ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ. ಬಾಡಿಗೆ ಉದ್ದೇಶಕ್ಕಾಗಿ ಕೊಡಲಾಗಿದೆ. ಈ ಮನೆಯಲ್ಲಿ 80 ಜನರನ್ನು ಹೇಗೆ ಇಡೋದಕ್ಕೆ ಸಾಧ್ಯ? ಅಂದರೆ 3 ಜನದ ಮೇಲೆ ನಾನು ಬಾಡಿಗೆಗೆ ಮನೆಯನ್ನು ಕೊಡೋದಿಲ್ಲ. ಕಳೆದ 15 ವರ್ಷಗಳಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಿದ್ದಾರೆ. ಎಲ್ಲರೂ ಕೂಡ ಹಿಂದಿ ಹುಡುಗರು. ಮತ್ತು ಈಗ ಕಾಂಗ್ರೆಸ್ ನಾಯಕರು ಮಾಡಿದಂತಹ ಆರೋಪಗಳೇನಿದ್ದಾವೆ ಅವೆಲ್ಲವೂ ಸುಳ್ಳು. ಯಾವುದೇ ತನಿಖೆಯನ್ನು ಬೇಕಾದರೂ ಇನ್ವೆಸ್ಟಿಗೇಷನನ್ನು ಅವ್ರು ನಡೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲ್ಲಿ 80 ಜನ ಇದ್ದರು ಈ ಮನೆಯಲ್ಲಿ ಅನ್ನೋದು ಕೂಡ ಸುಳ್ಳು. ಯಾರು 80 ಜನರು ಇದು ಒಂದೇ ಮನೆಯಲ್ಲಿ ತೋರಿಸಿದಂತಹ ಅಡ್ರೆಸ್ ಏನಿದೆ ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕು. ಇನ್ನು ಮನೆ ಮಾಲೀಕ ಜಯರಾಮ್ ರೆಡ್ಡಿ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಆರೋಪ ಮಾಡಿದ ಮನೆ ನಂಬರ್ 35 ನನ್ನದೇ. ಕಳೆದ 15 ವರ್ಷಗಳಿಂದ ಬಾಡಿಗೆಗೆ ಕೊಡ್ತಿದ್ದೀನಿ. 10x10 ರೂಮ್ನಲ್ಲಿ 80 ಜನಕ್ಕೆ ಬಾಡಿಗೆ ಕೊಡೋದಕ್ಕೆ ಎಲ್ಲಿಯಾದರೂ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. 3 ಜನಕ್ಕಿಂತ ಹೆಚ್ಚಿನ ಮಂದಿಗೆ ನಾನು ಬಾಡಿಗೆಯನ್ನು ಕೊಡಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. 15 ವರ್ಷ ಮೇಲೆ ಆಯಿತು ಅಲ್ಲಿ ಮನೆ ಕಟ್ಟಿ. ಇವಾಗ ಎಲ್ಲ ಇರೋರೆಲ್ಲ ಹಿಂದಿಯವರೇ. ಇನ್ನೊಂದು 3 ಜನ ಮೇಲೆ ಮನೆ ಕೊಡಲ್ಲ ನಾವು. 10 ಅಡಿಗೆ ಒಂದು ಹಾಲ್ ಇರೋದು. 80 ಜನಕ್ಕೆ ನಾನು ಹೆಂಗೆ ಮನೆ ಕೊಡೋಕ್ಕಾಗುತ್ತೆ? ನಾವು ಏನೋ BJP ಕಾರ್ಯಕರ್ತರು ಅಲ್ಲ. ನಾನು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳಲ್ಲ ಓಟ್ ಹಾಕ್ರಿ ಹೋಗಿ ಅಂತ. ಇದು ಸುಳ್ಳು ಆರೋಪ. ನಮ್ಮ ಮನೆಯಲ್ಲಿ 80 ಜನ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ವೋಟ್ ಗೋಲ್ಮಾಲ್ ಆರೋಪದ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಜೋರಾಗಿದೆ. ಸಚಿವ ರಾಜಣ್ಣ ಪರೋಕ್ಷವಾಗಿ ಸ್ವಪಕ್ಷೀಯರ ವಿರುದ್ಧವೇ ಆರೋಪ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಎಲ್ಲ ಆಗಿದ್ದು ಯಾರ ಕಾಲದಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಎಲ್ಲರೂ ಕಣ್ಮುಚ್ಚಿ ಕುಳಿತುಕೊಂಡಿದ್ರ. ಅಕ್ರಮವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆಯೇ ನಡೆದಿರೋದು. ನಮಗೆ ಅವಮಾನ ಆಗಬೇಕು ಅಂದಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅಸಮರ್ಥ ನಾಯಕ ಅಂತ ಟೀಕಿಸುವ BJP ನಾಯಕರು ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಹಾಕದೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಮಾತ್ರ ರಾಹುಲ್ ಆರೋಪವನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು, 80 ಜನ ಓಟ್ ಹಾಕಿದ್ದಾರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು. ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ. BJP ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ವಿಷಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಭಾರತದ ಲೋಕಸಭೆಯ ಒಂದು ದುರದೃಷ್ಟ, ರಾಹುಲ್ ಗಾಂಧಿ ಅಂತವರು ಅಪೋಸಿಷನ್ ಲೀಡರ್ ಆಗಿರೋದು. ಫ್ರೀಡಂ ಪಾರ್ಕ್ ಅಲ್ಲಿ ಭಾಷಣ ಮಾಡಿದ್ರು. ಫ್ರೀಡಂ ಪಾರ್ಕ್ ಇಂದ ಎಲೆಕ್ಷನ್ ಕಮಿಷನ್ ನನಗೊತ್ತಿರೋ ಪ್ರಕಾರ 500 ಮೀಟರ್ ಅಷ್ಟೇ. ಭಾಷಣ ಮುಗಿಸ್ಕೊಂಡು ಅಲ್ಲಿ ಹೋಗಿ ದೂರು ಕೊಡೋದು ಬಿಟ್ಬಿಟ್ಟು ಈ ಹಿಟ್ ಅಂಡ್ ರನ್ ಅಂತ ಅಂತೀವಿ, DK ಶಿವಕುಮಾರ್ ಕಳಿಸ್ತಾರೆ. ದೂರು ಮಾಡೋದು ಇವರು, DK ಶಿವಕುಮಾರ್ ಹೋಗಿ ದೂರು ಕೊಡ್ಬೇಕು. ಮಾನ್ಯ ರಾಹುಲ್ ಗಾಂಧಿಯವರು ಏನೋ ದೊಡ್ಡ ಕಳ್ಳತನ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಆಗಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗಿದ್ದಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಒಬ್ಬ ಪಲಾಯನವಾದಿ.
ಇನ್ನು ನಕಲಿ ವೋಟ್ ಬಾಂಬ್ ಸಿಡಿಸಿದಂತಹ ರಾಹುಲ್ ಗಾಂಧಿ ನಿನ್ನೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಮಯವನ್ನ ಕೇಳಿದ್ರು ದೂರನ್ನ ಕೊಟ್ಟಿರಲಿಲ್ಲ. ಡಿಸಿಎಂ ಡಿಕೆಶಿ ದೂರು ಕೊಟ್ಟರು ಆಯೋಗದ ಡಿಕ್ಲರೇಷನ್ ಫಾರಂಗೆ ಸಹಿ ಕೂಡ ಹಾಕಿರಲಿಲ್ಲ. ನಾಡಿದ್ದು ದೆಹಲಿಯಲ್ಲಿ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ಕೊಡಲಿದೆ. ಈ ಮಧ್ಯೆ ಮತ ಜಟಾಪಟಿ ಆರೋಪದ ಬೆನ್ನಲ್ಲೇ ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕ ಅರವಿಂದ ಲಿಂಬಾವಳಿಗೂ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಒಟ್ನಲ್ಲಿ ಕಾಂಗ್ರೆಸ್ ಹಾಗೂ ಚುನಾವಣಾ ಆಯೋಗದ ಮಧ್ಯೆ ಶುರುವಾದ ಮತ ಅಕ್ರಮದ ಸಂಗ್ರಾಮಕ್ಕೆ ಈಗ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಮುಂದೆ ಇದು ಯಾವ ಹಂತವನ್ನು ಪಡೆಯುತ್ತೆ, ಮತ್ತಿನ್ನೇನಾಗುತ್ತೆ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.